ಜನವರಿ 30, 1948 ಇಡೀ ಭಾರತವೇ ಬೆಚ್ಚಿಬಿದ್ದ ದಿನ. ಆ ದಿನ ನಾಥೂರಾಮ್ ಗೋಡ್ಸೆ ಗಾಂಧೀಜಿ ಎದೆಗೆ 3 ಗುಂಡುಗಳನ್ನು ಹಾರಿಸ್ತಾನೆ. ಅಷ್ಟಕ್ಕೂ ಆ 3 ಗುಂಡುಗಳನ್ನು ಹಾರಿಸಲು ಕಾರಣವಾದರೂ ಏನಿತ್ತು ಮತ್ತು ಇದಕ್ಕಿಂತ ಹಿಂದೆ ಅಂದರೆ 10 ದಿನಗಳ ಹಿಂದೆ ಜನವರಿ 20, 1948ರಲ್ಲಿ ಗಾಂಧೀಜಿ ಕೊಲ್ಲಲು ಒಂದು ದೊಡ್ಡ ಸಂಚನ್ನೇ ರೆಡಿ ಮಾಡಿರ್ತಾರೆ. ಅಲ್ಲಿ ನಾಥೂರಾಮ್ ಗೋಡ್ಸೆ ಬದಲಿಗೆ ಗಾಂಧೀಜಿ ಕೊಲ್ಲಲು ಇನ್ನೊಬ್ಬರನ್ನು ನೇಮಿಸಲಾಗಿರುತ್ತದೆ. ಸೊ ಆ ವ್ಯಕ್ತಿ ಯಾರು ಮತ್ತು ಆ ಪ್ಲಾನ್ ಏಕೆ ಫೇಲ್ ಆಯಿತು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಮೊದಲೇ ಮೆನ್ಷನ್ ಮಾಡಿ ಹೇಳುತ್ತೇನೆ, ಈ ವಿಡಿಯೋ ಮಾಡಲು ನಾನು ಗಾಂಧಿ ಹತ್ಯೆ ಮತ್ತು ಗೋಡ್ಸೆ ಪುಸ್ತಕ ಮತ್ತು ವೈ ಐ ಕಿಲ್ಡ್ ಗಾಂಧಿ ಎಂಬ ಪುಸ್ತಕ ಮತ್ತು ಫ್ರೀಡಮ್ ಎಟ್ ಮಿಡ್ನೈಟ್ ಎಂಬ ಪುಸ್ತಕಗಳನ್ನು ರೆಫರೆನ್ಸ್ ಆಗಿ ತೆಗೆದುಕೊಳ್ಳಲಾಗಿದೆ. ವಿಕ್ಟಿಮ್ ನಂಬರ್ 1 ನಾಥೂರಾಮ್ ಗೋಡ್ಸೆ. ಇವನು ಮೇ 19, 1910ರಲ್ಲಿ ಜನಿಸುತ್ತಾನೆ. ಇವನ ತಂದೆ ಅಂಚೆ ಕಚೇರಿಯಲ್ಲಿ ವರ್ಕ್ ಮಾಡುತ್ತಿದ್ದರಿಂದ ಅವರಿಗೆ ಮಹಾರಾಷ್ಟ್ರದ ರತ್ನಗಿರಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಸೊ ಅವರ ಜೊತೆ ನಾಥೂರಾಮ್ ಗೋಡ್ಸೆಯು ರತ್ನಗಿರಿಗೆ ಹೋಗುತ್ತಾನೆ. 1942ರಲ್ಲಿ ಇವನು ನಾರಾಯಣ್ ಅಪ್ಟೆ ಎಂಬುವನನ್ನು ಮೀಟ್ ಆಗುತ್ತಾನೆ. ಇವರಿಬ್ಬರು ಸೇರಿ ಅಗ್ರಣಿ ಎಂಬ ಪತ್ರಿಕೆಯನ್ನು ಬರೆಯುತ್ತಾರೆ. ಮುಂದೆ ಇದು ಹಿಂದೂ ರಾಷ್ಟ್ರ ಪತ್ರಿಕೆಯಾಗಿ ಮುಂದುವರಿಯುತ್ತದೆ. ಜನವರಿ 2, 1948ರಲ್ಲಿ ಈ ಇಬ್ಬರು ಸೇರಿ ವಿಷ್ಣು ಕರೇಕರೆಯನ್ನು ಅಹಮದ್ ನಗರದಲ್ಲಿ ಮೀಟ್ ಮಾಡ್ತಾರೆ. ವಿಷ್ಣು ಕರೇಕರೆ ಚಹಾದ ಅಂಗಡಿಯ ಮಾಲೀಕ ಮತ್ತು ನಿರಾಶ್ರಿತ ಕ್ಯಾಂಪ್ನಲ್ಲಿ ವ್ಯಾಲಂಟಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ 3 ಜನ ಸೇರಿ ಗಾಂಧಿ ಹತ್ಯೆ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ವಿಷ್ಣು ಕರೇಕರೆ ಇನ್ನೊಬ್ಬನನ್ನು ಈ ಗ್ಯಾಂಗ್ಗೆ ಸೇರಿಸುತ್ತಾನೆ. ಅವನೇ ಮದನ್ ಲಾಲ್ ಪಹವಾ. ಮದನ್ ಲಾಲ್ ಪಹವಾ ಒಬ್ಬ ನಿರಾಶ್ರಿತ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬಾಗವಾದಾಗ ಪಾಕಿಸ್ತಾನದಿಂದ ಜೀವ ಉಳಿಸಿಕೊಳ್ಳಲು ಇಂಡಿಯಾಗೆ ಬಂದ ಒಬ್ಬ ಹಿಂದೂ ನಿರಾಶ್ರಿತನಾಗಿರುತ್ತಾನೆ. ಈ 4 ಜನ ಸೇರಿ ಪ್ಲಾನ್ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಮದ್ದುಗುಂಡುಗಳು ಬೇಕಾಕು. ಆಗ ಇವರು ಜನವರಿ 10, 1948ರಲ್ಲಿ ಬಡ್ಗೆಗೆ ಕಾಂಟ್ಯಾಕ್ಟ್ ಮಾಡುತ್ತಾರೆ. ಬಡ್ಗೆ ಒಬ್ಬ ಇಲ್ಲಿಗಲ್ ಶಸ್ತ್ರಾಸ್ತ್ರ ಮಾರಾಟಗಾರ. ಇವನು ಅದರಂತೆ ಜನವರಿ 14, 1948ರಲ್ಲಿ ತನ್ನ ಕೈಯಾಳಾದ ಶಂಕರ್ ಕೃಷ್ಣಯ್ಯನಿಗೆ ಮದ್ದುಗುಂಡುಗಳನ್ನು ಕೊಟ್ಟು ಕಳಿಸುತ್ತಾನೆ. ಆಗ ಬಂದ ಮದ್ದುಗುಂಡುಗಳನ್ನು ತೆಗೆದುಕೊಂಡ ಆಪ್ಟೆ ವಿಷ್ಣು ಕರೇಕರೆ ಮತ್ತು ಮದನ್ ಲಾಲ್ ಪಹವಾ ಕೈಗೆ ಕೊಟ್ಟು ರೈಲಿನಲ್ಲಿ ದೆಹಲಿಗೆ ಕಳಿಸಿಬಿಡುತ್ತಾನೆ. ಅದಾದ ಮೇಲೆ ಜನವರಿ 17, 1948ರಲ್ಲಿ ಬಡ್ಗೆ ಮತ್ತು ಶಂಕರ್ ಒಂದು ರಿವಾಲ್ವರ್ ತೆಗೆದುಕೊಂಡು ಆಪ್ಟೆ ಮತ್ತು ಗೋಡ್ಸೆಯನ್ನು ಮೀಟ್ ಆಗುತ್ತಾರೆ. ಬಡ್ಗೆ ಕೋರ್ಟ್ನಲ್ಲಿ ಹೇಳಿದ ಪ್ರಕಾರ ಈ 4 ಜನರು ಸಾವರ್ಕರ್ ಅವರ ಮನೆಗೆ ಹೋಗುತ್ತಾರೆ. ಆದರೆ ಬಡ್ಗೆ ಮತ್ತು ಶಂಕರ್ ಮನೆಯ ಹೊರಗಡೆ ನಿಲ್ತಾರೆ. ಆಪ್ಟೆ ಮತ್ತು ಗೋಡ್ಸೆ ಒಳಗಡೆ ಹೋಗಿ ಬರ್ತಾರೆ. ಆಮೇಲೆ ಈ 4 ಜನ ಸೇರಿಕೊಂಡು ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ಬಡ್ಗೆ ಮತ್ತು ಶಂಕರ್ ರೈಲ್ ಮುಖಾಂತರ ದೆಹಲಿಗೆ ತೆರಳುತ್ತಾರೆ. ಆಪ್ಟೆ ಮತ್ತು ಗೋಡ್ಸೆ ವಿಮಾನದಿಂದ ದೆಹಲಿಗೆ ಹೊರಡ್ತಾರೆ. ಜನವರಿ 19, 1948ರೊಳಗಾಗಿ ಎಲ್ಲರೂ ದೆಹಲಿ ತಲುಪಿರ್ತಾರೆ. ಅಷ್ಟರೊಳಗಾಗಿ ಗೋಪಾಲ್ ಗೋಡ್ಸೆನು ಒಂದು ರಿವಾಲ್ವರ್ ತೆಗೆದುಕೊಂಡು ದೆಹಲಿ ತಲುಪಿರುತ್ತಾನೆ. ಗೋಪಾಲ್ ಗೋಡ್ಸೆ ನಾಥೂರಾಮ್ ಗೋಡ್ಸೆಯ ಖಾಸ ತಮ್ಮನಾಗಿದ್ದನು. ಜನವರಿ 20, 1948 ಈ ಎಲ್ಲರೂ ಸೇರಿ ಪ್ಲಾನ್ ಮಾಡುತ್ತಾರೆ ಹೇಗೆ ಗಾಂಧೀಜಿಯನ್ನು ಸಾಯಿಸಬೇಕೆಂದು. ಆ ಪ್ಲಾನ್ ಪ್ರಕಾರ ಮದನ್ ಲಾಲ್ ಪಹವಾ ಒಂದು ಗ್ರೆನೇಡನ್ನು ಸ್ಫೋಟಿಸಿ ಅಲ್ಲಿರುವ ಜನರೆಲ್ಲರನ್ನು ಹೆದರಿಸುವುದಾಗಿತ್ತು. ಆಮೇಲೆ ಅದರಿಂದ ಲಾಭ ಪಡೆದ ಬಡ್ಗೆ ಮತ್ತು ಶಂಕರ್ ಇಬ್ಬರೂ ಸೇರಿ ರಿವಾಲ್ವಾರ್ನಿಂದ ಅಥವಾ ಬಾಂಬ್ನಿಂದ ಗಾಂಧೀಜಿಯವರನ್ನು ಸಾಯಿಸುವುದಾಗಿರುತ್ತದೆ. ಉಳಿದವರು ಇದಕ್ಕೆ ಸೂಚನೆಗಳನ್ನು ನೀಡುವುದೆಂದು ಹೇಳಿರುತ್ತಾರೆ. ಅದರಂತೆ ಪ್ಲಾನ್ ಪ್ರಕಾರ ಮದನ್ ಲಾಲ್ ಪಹವಾ ಗ್ರೆನೇಡನ್ನು ಸ್ಫೋಟಿಸುತ್ತಾನೆ. ಆದರೆ ಗಾಂಧೀಜಿ ಜನರಿಗೆ ಹೆದರಬೇಡಿ ಎಂದು ಹೇಳಿ ಈ ಭಾಷಣವನ್ನು ಹೇಳುತ್ತಾರೆ. ಅದರಂತೆ ಅಲ್ಲಿರುವ ಎಲ್ಲಾ ಜನಸಮೂಹವು ಸುಮ್ಮನೆ ಕುಂತು ಬಿಡುತ್ತದೆ. ಇದರಿಂದ ಹೆದರಿದ ಬಡ್ಗೆ ಮತ್ತು ಶಂಕರ್ ಗಾಂಧೀಜಿಯವರನ್ನು ಸಾಯಿಸುವುದಿಲ್ಲ. ಆದರೆ ಗ್ರೆನೇಡ್ ಅನ್ನು ಸ್ಫೋಟಿಸಿದ ಮದನ್ ಲಾಲ್ ಪಹವಾವನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುತ್ತಾರೆ. ಇದರಿಂದ ಹೆದರಿದ ಎಲ್ಲರೂ ದೆಹಲಿ ಬಿಟ್ಟು ಹೋಗುತ್ತಾರೆ. ಆದರೆ ಆಪ್ಟೆ ಮತ್ತು ಗೋಡ್ಸೆ ದೆಹಲಿಯಲ್ಲಿ ಉಳಿದು ಬಿಡುತ್ತಾರೆ. ಪ್ಲಾನ್ನಿಂದ ಹಿಂದೆ ಸರಿಯಾದ ಆಪ್ಟೆ ಮತ್ತು ಗೋಡ್ಸೆ ಇಬ್ಬರು ಜನವರಿ 20, 1948ಕ್ಕೆ ಗ್ವಾಲಿಯರ್ಗೆ ಹೋಗಿ ಅಲ್ಲಿ ಡಾಕ್ಟರ್ ಪರ್ಜೋರೆಯಿಂದ ಒಂದು ಆಟೋಮೆಟಿಕ್ ಗನ್ನನ್ನು ತೆಗೆದುಕೊಂಡು ಜನವರಿ 29, 1948ರಲ್ಲಿ ದೆಹಲಿಗೆ ವಾಪಸ್ ಬರುತ್ತಾರೆ. ಹಾಗೆ ಬಂದ ಇಬ್ಬರಲ್ಲಿ ಯಾರು ಗಾಂಧೀಜಿ ಕೊಲ್ಲಬೇಕು ಎಂಬ ಡಿಸ್ಕಷನ್ನಲ್ಲಿ ಗೋಡ್ಸೆ ನಾನು ಕೊಲ್ತೀನಿ ಎಂದು ಮುಂದೆ ಬರ್ತಾನೆ. ಜನವರಿ 30, 1948ರಲ್ಲಿ ಅದರಂತೆ ಗೋಡ್ಸೆ ಗಾಂಧೀಜಿಯವರಿಗೆ 3 ಗುಂಡುಗಳನ್ನು ಹಾರಿಸುತ್ತಾನೆ ಮತ್ತು ಗಾಂಧೀಜಿಯವರು ಅಲ್ಲೇ ಮರಣ ಹೊಂದುತ್ತಾರೆ. ನಂತರ ಗೋಡ್ಸೆ ಓಡಿ ಹೋಗದೆ ಪೊಲೀಸರಿಗೆ ಸರೆಂಡರ್ ಆಗುತ್ತಾನೆ. ಮುಂದೆ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲದ ಕಾರಣ ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಬಡ್ಗೆ ಅಪ್ರೂವರ್ ಆದ ಕಾರಣ ಮತ್ತು ಸಾಕ್ಷಿ ಹೇಳಿದ ಕಾರಣ ಅವನನ್ನು ಖುಲಾಸೆಗೊಳಿಸಲಾಗುತ್ತದೆ. ಉಳಿದಂತೆ
ಆಪ್ಟೆ ಮತ್ತು ಗೋಡ್ಸೆಗೆ ಗಲ್ಲು ಶಿಕ್ಷೆಯಾಗುತ್ತದೆ. ಗೋಪಾಲ್ ಗೋಡ್ಸೆ, ಡಾಕ್ಟರ್ ಪರಚುರೆ, ವಿಷ್ಣು ಕರೆಕರೆ ಮತ್ತು ಮದನ್ಲಾಲ್ ಪಹವಾಗೆ ಜೀವಾವಧಿ ಶಿಕ್ಷೆಯಾಗುತ್ತದೆ. ಶಂಕರ್ಗೆ 7 ವರ್ಷ ಕಾರಾಗೃಹ ಶಿಕ್ಷೆಯಾಗುತ್ತದೆ. ನಾಥುರಾಮ್ ಗೋಡ್ಸೆ 93 ಪುಟಗಳ ಹೇಳಿಕೆಯನ್ನು ಕೋರ್ಟ್ನಲ್ಲಿ ಪ್ರಸ್ತಾವನೆ ಮಾಡಿರ್ತಾನೆ. ಆ ಹೇಳಿಕೆಗಳು ಪ್ರಕಟವಾಗದಂತೆ ಆಗಿನ ಸರ್ಕಾರ ನಿರ್ಬಂಧನೆಯನ್ನು ಹೇರಿರುತ್ತದೆ. 1967ರಲ್ಲಿ ಬಿಡುಗಡೆಯಾದ ಗೋಪಾಲ್ ಗೋಡ್ಸೆಯು ಈ 93 ಪುಟಗಳು ಹೊಂದಿರುವ ಒಂದು ಪುಸ್ತಕವನ್ನು ಬರೆಯುತ್ತಾನೆ. ಆದರೆ ಆಗಿನ ಸರ್ಕಾರಗಳು ಮತ್ತೆ ಬ್ಯಾನ್ ಅನ್ನು ಹೇರಿದಾಗ ಕೋರ್ಟ್ನಲ್ಲಿ ದಾವೆ ಹೂಡಿ ಗೆಲ್ಲುತ್ತಾನೆ. ಆಮೇಲೆ ಈ ಪುಸ್ತಕಗಳು ಮಾರಾಟವಾಗುತ್ತವೆ. ಅದರಲ್ಲಿ ಹೇಳಿರುವಂತೆ ಗೋಡ್ಸೆ ಮೊದಲು ಗಾಂಧೀಜಿಯ ತತ್ವಗಳನ್ನು ಅಳವಡಿಸಿರ್ತಾನೆ. ಆದರೆ ಮುಂದೆ ಅದೇ ತತ್ವಗಳು ದೇಶವನ್ನು ದುರ್ಬಲವಾಗಿ ಮಾಡ್ತವೆ ಅಂತ ಗೊತ್ತಾದ ಮೇಲೆ ಅವುಗಳನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾನೆ. ದೇಶ ಇಬ್ಬಾಗವಾಗಲು ಗಾಂಧಿ ಕಾರಣ ಎಂದು ಹೇಳುತ್ತಾನೆ. ಬಟ್ ಗಾಂಧೀಜಿಯವರು ದೇಶ ಇಬ್ಬಾಗವಾದರೆ ನನ್ನ ಶವದ ಮೇಲೆ ಎಂದು ಕುಂತಿರ್ತಾರೆ. ಬಟ್ ಬಿಹಾರ ಮತ್ತು ಸಂಯುಕ್ತ ಪ್ರಾಂತ್ಯಗಳಲ್ಲಿ ಹಿಂದೂ ಮುಸ್ಲಿಂ ಕೋಮುಗೊಲೆಗಳು ಎಷ್ಟರ ಮಟ್ಟಕ್ಕೆ ಹೋಗಿರ್ತವೆ ಅಂದರೆ ಸಾವಿರಾರು ಕೊಲೆಗಳಾಗಲು ಪ್ರಾರಂಭಿಸುತ್ತವೆ. ಇದರಿಂದ ಮನನೊಂದ ಅಹಿಂಸಾವಾದಿ ಗಾಂಧೀಜಿಯವರು ಬೇರೆ ದಾರಿ ಇಲ್ಲದೆ ಒಪ್ಪಿಬಿಡುತ್ತಾರೆ. ಬಟ್ ಅವರು ಮುಂದಿನ ಸಮಸ್ಯೆಗಳ ಬಗ್ಗೆ ಅಂದಾಜಿಸಿರಲಿಲ್ಲ. ಇಬ್ಬಾಗವಾದ ಮೇಲೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣ ಹೋಮವೇ ನಡೆದು ಹೋಗುತ್ತದೆ. ಅದರಿಂದ ಪ್ರಾಣ ಉಳಿಸಿಕೊಳ್ಳಲು ಎಲ್ಲ ಹಿಂದೂಗಳು ಭಾರತದೆಡೆಗೆ ಓಡಿ ಬರುತ್ತಾರೆ. ಇಲ್ಲಿ ಗೋಡ್ಸೆಗೆ ಗಾಂಧೀಜಿಯ ಆ ನಿರ್ಧಾರಗಳ ಮೇಲೆ ದ್ವೇಷ ಉಂಟಾಗುತ್ತದೆ. ಇನ್ನೊಂದು 1919ರಲ್ಲಿ ಗಾಂಧೀಜಿಯು ಖಿಲಾಫತ್ ಚಳವಳಿಗೆ ಬೆಂಬಲ ನೀಡುತ್ತಾರೆ. ಇದನ್ನು ಗೋಡ್ಸೆ ವಿರೋಧಿಸುತ್ತಾನೆ. 1948 ಜನವರಿಯಲ್ಲಿ ಜಮ್ಮು ಮತ್ತು ನೌಶೇರಾಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡುತ್ತದೆ. ಆಗಿನ ಹೋಮ್ ಮಿನಿಸ್ಟರ್ ಆಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪಾಕಿಸ್ತಾನಕ್ಕೆ ಕೊಡಬೇಕಾದ 55 ಕೋಟಿ ರೂಪಾಯಿಗಳನ್ನು ಕೊಡುವುದಿಲ್ಲ ಎಂದು ಘೋಷಣೆ ಮಾಡುತ್ತಾರೆ. ಆದರೆ ಕೆಲವು ದಿನಗಳ ನಂತರ ಗಾಂಧೀಜಿಯವರು ಅವಮಾನನಾಂತ ಸತ್ಯಾಗ್ರಹ ಕೈಗೊಂಡು ಪಾಕಿಸ್ತಾನಕ್ಕೆ ಕೊಡಬೇಕಾದ 55 ಕೋಟಿ ರೂಪಾಯಿಗಳನ್ನು ಕೊಡಿಸಿಬಿಡುತ್ತಾರೆ. ಇದು ಗೋಡ್ಸೆಯ ಕೆಂಗಣ್ಣಿಗೆ ಗುರಿಯಾಗುತ್ತದೆ. ಗಾಂಧೀಜಿಯವರ ಅಹಿಂಸೆ ತತ್ವವು ದೇಶವನ್ನು ದುರ್ಬಲವಾಗಿಸುತ್ತಿತ್ತು ಮತ್ತು ಹಿಂದೂಗಳನ್ನು ಹೇಡಿಗಳನ್ನಾಗಿ ಮಾಡುತ್ತಿತ್ತು ಎಂದು ಹೇಳುತ್ತಾನೆ. ಗಾಂಧೀಜಿಯ ಮೇಲೆ ನನ್ನ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ. ದೇಶದ ಭವಿಷ್ಯ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹತ್ಯೆ ಮಾಡುವುದು ಅನಿವಾರ್ಯವಾಗಿತ್ತು ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.